ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಈ ಕಾಳುಮೆಣಸಿನ ತಳಿಗೆ ಸಂಬಂಧಪಟ್ಟಂಥ ಎರಡನೇ ಕಂತಿದು. ಇದರಲ್ಲಿ ನೀವು ಹಿಂದಿನ ಕಂತಲ್ಲಿ ಸಾಕಷ್ಟು ತಳಿಗಳನ್ನು ನೋಡಿದ್ದೀರಿ. ಈಗಲೂ ಅದೇ ಥರದ್ದೇ ಬೇರೆ ಬೇರೆ ತಳಿಗಳು ಬರುತ್ತೆ. ಇದರಲ್ಲಿ ಒಂದು ನಾವು ನಿರ್ದಿಷ್ಟವಾಗಿ ನಮ್ಮ ನೇರ ಪ್ರಸಾರದಲ್ಲೂ ನಿಮ್ಮ ಜೊತೆಗೆ ಮಾತಾಡುವಾಗ ಹೇಳ್ತಾ ಇರ್ತೀವಿ, ಇಲ್ಲಿ ಯಾವುದೇ ಒಂದು ಎಕ್ಸ್ಟ್ರಾಆರ್ಡಿನರಿ ತಳಿ ಇಲ್ಲ. ಒಂದು ಗಮನಿಸಿ, ರಿಜಿಸ್ಟ್ರ್ ಈಗ ಸಿಗಂದಿನಿ ತಳಿ ತುಂಬ ಒಳ್ಳೆಯ ತಳಿ, ಅದಕ್ಕೆ GI ಆಗಿದೆ, ಆದರೆ ಅದು ಸರ್ವಶ್ರೇಷ್ಠ ತಳಿ ಅಲ್ಲ. ಆಮೇಲೆ ಭಾಳಷ್ಟು ಈ ತಳಿಗಳು ಈಗ ನೀವೆಲ್ಲ ಗಮನಿಸಿರ್ತೀರಿ, ಸಾಮಾನ್ಯವಾಗಿ ಈ ಸಾಂಪ್ರದಾಯಿಕ ತೋಟ ಏರಿಯಾ ಏನಿದೆ ಮಲೆನಾಡು ಅಥವಾ ಅರೆಮಲೆನಾಡು ಭಾಗದಲ್ಲಿ, ಅಲ್ಲಿ ಇವೆಲ್ಲ ತಳಿಗಳು ಮೂಡಿ ಬಂದವು. ಅದನ್ನು ಹೊರಗಡೆ ಹಾಕಿದಾಗ ಚೆನ್ನಾಗಿ ಬರಬಹುದು ಹೇಳುವ ಒಂದಿಷ್ಟು ಅನುಭವ ಈ ನಮ್ಮ ವಿಜ್ಞಾನಿಗಳದ್ದಿದೆ. ಆದರೆ ಸರಿಯಾಗಿ ಎಲ್ಲ ಭಾಗದಲ್ಲಿ ಮಾಡಿ ನೋಡದಂಥ ತಳಿಗಳು ಬಹುತೇಕ ಇವು ಯಾವುದೂ ಅಲ್ಲ. ಅಪರೂಪಕ್ಕೆ ಒಂದೊಂದು ನೋಡಿ, ಕುರಿಮಲೆ ತಳಿ ನೀವು ಗಮನಿಸ್ತೀರಿ, ಅದು ಸಾಂಪ್ರದಾಯಿಕ ಪ್ರದೇಶದಲ್ಲಿ ಇದೆ, ಬಹುಶಃ ಇದು ಸಿರ್ಸಿ ಭಾಗದ್ದು ತಳಿ ಇರಬೇಕು. ಇನ್ನೊಂದು ಆದರೆ ಅದು ರಾಮನಗರದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಅದರಲ್ಲಿ ಫಣಿಯೂರು ಒಂದು ಏನಿದೆ ಅದು ಮಾತ್ರ ಬಹುತೇಕ ನಮ್ಮ ಕರ್ನಾಟಕದ ಒಣ ಪ್ರದೇಶಗಳಲ್ಲಿ, ಬಯಲುನಾಡಲ್ಲಿ ಈಗಾಗಲೇ ಇದೆ. ಹಾಗಾಗಿ ಅದರದ್ದು ಪರ್ಫಾರ್ಮೆನ್ಸ್ ನಮ್ಗೆ ಗೊತ್ತು. ಹಾಗಾಗಿ ಇವೆಲ್ಲ ಒಳ್ಳೆಯ ತಳಿಗಳಾದರೂ ಕೂಡ ಯಾರು ಅದ್ರ ಹಿಂದೆ ಬಿದ್ದು ₹100 ₹200 ಕೊಟ್ಟು ಇದು ತೇವಮ್ಮಂತೆ, ಭಾಳ ಚಂದನಂತೆ, ಭಾಳ ಚೆನ್ನಾಗಿ ಬರುತ್ತಂತೆ, ಇದು ಯಾವುದೋ ಸಿಗಂದಿನಿ ಅದು ಅತ್ಯದ್ಭುತ ಅಂಥೇಳಿ ಹಿಂದೆ ಹೋಗೋ ಅಗತ್ಯ ಇಲ್ಲ. ಅದನ್ನು ನಾವು ಮತ್ತೆ ನಿಮಗೆ ಜ್ಞಾಪಿಸೋದಕ್ಕೆ ಅಥವಾ ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಅಂದರೆ ಅದು ನರ್ಸರಿ ಲಾಬಿಂದನೋ ಇನ್ನೇನೋ ಕಾರಣಕ್ಕಾಗಿ ಯಾವುದೋ ಒಂದು ತಳಿ ಹಿಂದೆ ಬೀಳೋದು ಬೇಡ. ಆದರೆ ನಮ್ಮ ಡಾಕ್ಟ್ರ್ ಹೇಳಿದಾಗೆ 100ಕ್ಕೆ ಒಂದು 70-80 ಈಗ ಸಾಕಷ್ಟು ಸಿಗೋದು ಫಣಿಯೂರು ಒಂದಿರೋದಕ್ಕೆ, ಒಳ್ಳೆ ತಳಿನೂ ಆಗಿರೋದಕ್ಕೆ 100ಕ್ಕೆ 70-80% ಫಣಿಯೂರು ಒಂದಿರಲಿ. ಅದ್ರ ಜೊತೆಗೆ ಕೊನೆಯ ಪಕ್ಷ ಎಷ್ಟು ಸಿಗುತ್ತೋ ಅಷ್ಟು ಬೇರೆ ಬೇರೆ ತಳಿಗಳನ್ನು ಹಾಕಿ. ಒಂದು ಬೆಸ್ಟ್ಗಿಂತ ಹಲವಾರು ಬೆಸ್ಟ್ಗಳಿದ್ದರೆ ಒಳ್ಳೆಯದು ಅಂತ ಡಾಕ್ಟರ್ ವೇಣುಗೋಪಾಲ್ ಸರ್ ಹೇಳ್ತಾರೆ. ಅದೇ ಥರ ಇವತ್ತಿನ ಕಾರ್ಯಕ್ರಮ ಕೂಡ ಸರ್ ನಿಮಗೆ ಕಾಣಿಸೋದಿಲ್ಲ, ಹಿನ್ನೆಲೆ ಧ್ವನಿಯಲ್ಲಿ ಕೊಡ್ತಾರೆ. ಬನ್ನಿ ಒಂದಿಷ್ಟು ತಳಿಗಳನ್ನು ನೋಡಿ ಬರೋಣ. ಸ್ನೇಹಿತರೆ, ಈಗ ತಾವು ನೋಡ್ತಾ ಇರೋದು V1 ಅಂದ್ಬಿಟ್ಟು ಕರಿಮುಂಡದಿಂದ ಅಭಿವೃದ್ಧಿಪಡಿಸಿದ ತಳಿ. ಈ ಜಾಗದಲ್ಲಿ ತಾವು ನೋಡ್ತಾ ಇರೋದು ಕೇವಲ 2 ವರ್ಷ 4 ತಿಂಗಳು ಆಗಿರೋ ಗಿಡ. ಇದು ಸಿಲ್ವರ್ ಓಕ್, ಅದರ ಸ್ಟ್ಯಾಂಡರ್ಡು. ಸಿಲ್ವರ್ ಓಕ್ ಬಗ್ಗೆ ನಾನು ಮೊದಲೇ ಪ್ರಸ್ತಾಪ ಮಾಡ್ದಂಗೆ, ಕಾಫಿ ತೋಟಗಳಲ್ಲಿ ಆಧಾರ ಮರ ಅಂತ ನಾವು ತೊಗೊಳ್ಳೋದಾದರೆ ಸಿಲ್ವರ್ ಓಕ್ ಸಾಧಾರಣ ನಾವು ಒಂದು ಅರೇಬಿಕಾ ತೋಟದಲ್ಲಿ 220-250 ಮರಗಳು ನಾವು ಇಟ್ಕೊಳ್ತೀವಿ. ಇಲ್ಲಿ ತಾವು ಗಮನಿಸಬೇಕಾದ ಅಂಶ ಅಂತಂದರೆ, ಬೇರೆ ತಳಿಗಳಿಗೆ ನಾವು ಹೋಲಿಸಿದ್ರೆ ಈ ಕರಿಮುಂಡ ಅಥವಾ ಕರಿಮುಂಡದಿಂದ ಅಭಿವೃದ್ಧಿಪಡಿಸಿದ ತಳಿಗೆ ಶ್ರೀಕರ ಆಗಲಿ, ಶುಭಕರ ಆಗಲಿ, V1 ಆಗಲಿ, V2 ಆಗಲಿ, ಪನ್ನೀರ್ 6 ಆಗಲಿ, ಇದರಲ್ಲಿ ಕೇವಲ 2-3 ವರ್ಷದಲ್ಲೇ ಪೂರ್ಣ ಪ್ರಮಾಣದ ಫಸಲು ಬರುತ್ತೆ. ಇದರ ಲೀಟ್ರ್ ವೆಯ್ಟ್ ಕೂಡ ಅದ್ಭುತ. ಮತ್ತು ಹಾಗೆಯೇ ಕಾಳಿಂದ ಕ್ಯಾರೆಕ್ಟರು, ಅದರ ಗುಣಗಳು, ಅದು ಭಾಳ ಹೆಚ್ಚು ಖಾರ, ಹೆಚ್ಚು ತೀಕ್ಷ್ಣ, ಮತ್ತು ಹಾಗೆಯೇ ನ್ಯೂಟ್ರಸಿಟಿಕಲ್ ಪ್ರಾಪರ್ಟಿ ಕೂಡ ಜಾಸ್ತಿ ಇದೆ ಈ ವೆರೈಟಿನಲ್ಲಿ. ಇದು ನಾನು ಆಗಲೇ ಹೇಳಿದೆ, ಇದು ಸೊರಗು ರೋಗ ಬಂದ ಜಾಗದಿಂದ ಅಭಿವೃದ್ಧಿಪಡಿಸಿದ ತಳಿಗಳು. ತಾವು ನೋಡ್ಬೋದು ಅದರ ದೃಢತೆ ಮತ್ತು ಅದರ ಫಸಲಿನ ಪ್ರಮಾಣ. ಕೇವಲ 2 ವರ್ಷ 4 ತಿಂಗಳೇ ಪೂರ್ಣ ಪ್ರಮಾಣದ ಫಸಲು ಇದರಲ್ಲಿ ಬಂದಿದೆ. ಈಗ ತಾವು ನೋಡ್ತಾ ಇರೋದು ಕರಿಮುಂಡದಿಂದ ಅಭಿವೃದ್ಧಿಪಡಿಸಿದ ಕೊಳೆ ರೋಗ, ಸ್ವಾಭಾವಿಕ ಪ್ರಕೃತಿಯಲ್ಲಿ ಬರೋಂಥ ಸೊರಗು ರೋಗನ ತಡ್ಕೊಳ್ಳೋ ಶಕ್ತಿ ಇರೋ ಅಂಥ ಇನ್ನೊಂದು ಕರಿಮುಂಡ ತಳಿ. ಇದಕ್ಕೆ ನಾವು V2 ಅಂತ ಹೆಸರು ಕೊಟ್ಟಿದ್ದೀವಿ. ಅದರ ವಿಗರು, ಅದರ ಹಸಿರು, ಮತ್ತು ಇದಕ್ಕೂ ಕೂಡ ಯಾವ ರೀತಿ ನಂಜು ರೋಗ ಇಲ್ಲ. ಇದು ಮತ್ತು ಸಿಲ್ವರ್ ಓಕ್ ಆಧಾರದಲ್ಲಿದೆ. ಇದರಲ್ಲಿ ಯಾವ ರೀತಿ ರೋಗ ಆಗಲಿ ಕೀಟ ಆಗಲಿ ಸಿಲ್ವರಿಂದ ಮೆಣಸಿಗೆ ಬರೋಂಥದ್ದು ಇಲ್ಲ. ಒಂದೇ ಒಂದು ಸಮಸ್ಯೆ ಏನಂತಂದರೆ, ಸಿಲ್ವರ್ ಓಕಿಗೆ ಗೆದ್ದಲು ಪ್ರಮಾಣ ಜಾಸ್ತಿ ಇರುತ್ತೆ. ಗೆದ್ದಲು ಬಂದಾಗ ಅಂಟಿದ ಬೇರುಗಳು ಸೊಡ್ಲಾದಾಗ ಬಳ್ಳಿ ಕುಸಿಯ ಪ್ರಮಾಣ ಇರುತ್ತೆ. ಅದನ್ನು ನಾವು ಕಟ್ಟನ್ನ ಹಾಕಿ ಅದನ್ನು ಕಟ್ಟಿ ಅದನ್ನು ಒಂದು ರೂಢಿ ಮಾಡ್ಕೊಂಡ್ರೆ 65 ಅಡಿ ಎತ್ತರದ್ದು ಸಿಲ್ವರಲ್ಲೂ ಕೂಡ ಕಾಳು ಮೆಣಸನ್ನು ನಾವು 2 ಎಣ್ಣೆಗಳು ಜಾಯಿನ್ ಮಾಡಿದ್ರೆ ಅಷ್ಟು ಎತ್ತರ ಇದ್ದರೂ ಕೂಡ ಅದನ್ನು ಮಂಕಿ ಕ್ಲೈಂಬರ್ಸ್ ಇದ್ದಾರೆ, ಸ್ಪೆಷಲ್ ಹಾರ್ವೆಸ್ಟರ್, ಅವ್ರಗಳ ಮೂಲಕ ನಾವು ಹಾರ್ವೆಸ್ಟ್ ಮಾಡ್ಬೋದು. ಇದಂತೂ ಸಿಲ್ವರ್ ಓಕ್ನಲ್ಲಿ ಏಕ ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಕಾಫಿ ತೋಟಗಳಲ್ಲಿ ಈಗ ಕಾಳು ಮೆಣಸು ಬೆಳೀತಾ ಇರೋದು ಒಂದು ಪ್ರಾಕ್ಟೀಸ್ ಆಗಿದೆ.
ಈಗ ತಾವು ಗಮನಿಸ್ತಾ ಇರೋದು ಅರಕಲು ಮುಂಡ ಅಂದ್ಬಿಟ್ಟು ಒಂದು ಭಾಳ ಪ್ರಸಿದ್ಧವಾದ ತಳಿ. ಇದರಲ್ಲಿ ಕಾಳು ಭಾಳ ಒತ್ತೊತ್ತಾಗಿ ಸೇರುತ್ತೆ. ಇದರ ವಿಶಿಷ್ಟ ಏನಂತಂದರೆ ಕಾಳು ಮೆಣಸಿನ ತಳಿಗಳಲ್ಲಿ ಅತಿ ಹೆಚ್ಚು ಓಲಿಯರೇಸಿನ್ ಇರೋ ಅಂಥ ಒಂದು ವೆರೈಟಿ ಅಂತಂದರೆ ಅದು ಕೊಟ್ಟನಾಡನ್ನು. ಮತ್ತು ಇದನ್ನು ಹಾಗೆಯೇ ಸ್ವಾಭಾವಿಕವಾಗಿ ನೆರಳಲ್ಲೂ ಚೆನ್ನಾಗಿ ಇದು ಫಸಲು ಬರುತ್ತೆ. ಮತ್ತು ಇದರ ಆಂಥ್ರೋಕ್ನೋಸ್ ಎಲೆ ಚುಕ್ಕಿ ರೋಗ ಬರೋ ಪ್ರಮಾಣ ಕೂಡ ಇದು ಬಹಳ ಕಡಿಮೆ. ಈಗ ತಾವು ಗಮನಿಸ್ತಾ ಇದ್ದೀರಲ್ಲ, ಅದು 2 ವರ್ಷ 4 ತಿಂಗಳಲ್ಲಿ ಬಂದಿರೋ ಒಂದು ವೆಜಿಟೇಟಿವ್ ಗ್ರೋತ್, ಅಂದರೆ ಅದಕ್ಕೆ ಒಂದು ನ್ಯಾಚುರಲ್ ವಿಗರು ಕೂಡ ಬೇರೆ ತಳಿಗಳಿಗೆ ಹೋಲಿಸಿದ್ರೆ ಇದು ಐಂಪೀರಿಯನ್ನಲ್ಲೂ ಇದೆ ಮತ್ತು ಈ ಅರಕುಲ ಮಂಡದಲ್ಲೂ ಕೂಡ ಒಂದು ನ್ಯಾಚುರಲ್ ವಿಗರ್ ಇದೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಈಗ ತಾವು ಗಮನಿಸ್ತಾ ಇರೋದು ರೈತ ವಿಜ್ಞಾನಿ ಕೊಟ್ಟ ಒಂದು ಕೊಡುಗೆ ಇದು. ಇದು ಸಿಯಾನ್ ಮುಂಡಿ ಅಂದ್ಬಿಟ್ಟು ನೆರಳು ಹೆಚ್ಚು ಇರೋ ಜಾಗದಲ್ಲಿ ಪೊನ್ಯೂರುವನ್ನು ಫೇಲ್ ಆಗುತ್ತೆ. ಅಂಥ ಕಡೆ ಅಷ್ಟೇ ವಿಗರ್ ಇರೋ ಅಂಥ, ಅಷ್ಟೇ ದೊಡ್ಡ ಸರ, ದೊಡ್ಡ ಕಾಳು ಕೊಡೋ ಅಂಥ ಇನ್ನೊಂದು ವೆರೈಟಿನ ಒಬ್ಬ ರೈತ ಗುರುತಿಸಿದ್ದಾನೆ. ಅದು ಅವನ ಹೆಸರು ಕೊಟ್ಟಿರೋದು ಸಿಯೋಫೈಟ್ ಅಂದರೆ ನೆರಳು, ಶೇಡ್ ಲವಿಂಗ್ ಅಂತ. ಹಾಗಾಗಿ ಅವನು ಅದಕ್ಕೇ ಸಿಯಾನ್ ಮುಂಡಿ ಅಂದರೆ ಶೇಡ್ ಲವಿಂಗ್ ಪೆಪ್ಪರ್ ಅಂದ್ಬಿಟ್ಟು ಸಿಯಾನ್ ಮುಂಡಿ ಅಂತ ಹೆಸರು ಕೊಟ್ಟಿದ್ದಾನೆ. ಇದು ಈ ವರ್ಷ ಸ್ವಲ್ಪ ಕಡಿಮೆ ಕಂಡರೂ ಕೂಡ ಅದು ಎಲೆ ಮತ್ತು ಅದರ ಕ್ಯಾನಪಿ ವಿಗರ್ ನೋಡಿದ್ರೆ ಮುಂದಿನ ವರ್ಷಗಳಲ್ಲಿ ಅದು ಹೆಚ್ಚು ಫಸಲು ಕೊಡೋ ಅಂಥ ಒಂದು ಪ್ರಾಮಿಸಿಂಗ್ ವೆರೈಟಿ. ಇದು ಪಂಚಮಿ ಅಂದ್ಬಿಟ್ಟು ಒಂದು ಐಂಪೀರಿಯನ್ನಿಂದ ಅಭಿವೃದ್ಧಿಪಡಿಸಿದ ತಳಿ. ಇದು ಕೂಡ ಉತ್ಕೃಷ್ಟ ಗುಣಗಳಿದೆ ಮತ್ತು ನೆರಳಲ್ಲಿ ಇದು ಚೆನ್ನಾಗಿ ಬರುತ್ತೆ. ಸಂಶೋಧನೆಯ ಮೂಲಕ ಬಿಡುಗಡೆಯಾದ ಒಂದು ಐಂಪೀರಿಯಿಂದ ಪಡಿಸಿದ ತಳಿ ಅಂತ ತೊಗೊಂಡ್ರೆ ನಾವು ಪಂಚಮಿ ಅಂತ ಹೇಳ್ಬೋದು. ಎಲ್ಲ ವೆರೈಟಿಗಳು ಹೋದರೂ ಕೂಡ ಆ ಮಳೆ ಮತ್ತು ಯಾವ ರೀತಿ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಹಾಕದಲ್ಲೇ ಬದುಕಿದ್ದು ಒಂದು ವೆರೈಟಿ ಅಂದರೆ ಅದು ಪಂಚಮಿ. ಅದನ್ನು ನಾವಿಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೇವಲ 2 ವರ್ಷ 4 ತಿಂಗಳಾಗಿರೋ ಅಂಥ ಪಂಚಮಿ ಗಿಡ ನಾವೇ ಇಲ್ಲಿ ನೋಡ್ತಾ ಇದ್ದೀವಿ. ರೈತರಿಗೆ ಸ್ವಾವಲಂಬನೆ ಅಂತ ಒಂದು ಬರಬೇಕಾದ್ರೆ ಉತ್ತಮ ತಳಿಗಳು ಸಂಗ್ರಹ ಇರಬೇಕು. ಈಗ ನಾವು ಇರೋ ತೋಟದಲ್ಲಿ
ಸುಮಾರು ಒಂದು 28 ಉತ್ತಮ ತಳಿಗಳ ಸಂಗ್ರಹ ಇದೆ. ಇದರಲ್ಲಿ ಲೋಕಲ್ ವೆರೈಟಿಗಳು ಕೂಡ ಇದೆ, ಹಾಗೆಯೇ ರಿಸರ್ಚ್ ಸ್ಟೇಷನಿಂದ ಬಂದ ವೆರೈಟಿಗಳು ಕೂಡ ಇದೆ. ಇಲ್ಲಿ ತಾವು ನೋಡ್ತಾ ಇರೋದು ಕುರಿಮಲೆ ಅಂದ್ಬಿಟ್ಟು ಒಂದು ಲೋಕಲ್ ವೆರೈಟಿ. ಇದು ಉದ್ದ ಸರ, ಕಾಳು ದಪ್ಪ ಇದೆ, ಮತ್ತು ಇದರ ಈ ರಿಕವರಿ ಕೂಡ ಚೆನ್ನಾಗಿದೆ, ಮಾರ್ಕೆಟ್ ವ್ಯಾಲ್ಯೂ ಕೂಡ ಚೆನ್ನಾಗಿದೆ. ಸ್ವಲ್ಪ ಖಾರ ಕಡಿಮೆ, ಆದರೆ ಫಸಲು ಗುಣಮಟ್ಟ ಚೆನ್ನಾಗಿದೆ ಇದು. ಸೊ ಇದು ಕುರಿಮಲೆ ಅಂದ್ಬಿಟ್ಟು ಒಂದು ಲೋಕಲ್ ತಳಿ, ಉತ್ತರ ಕನ್ನಡದ ಒಂದು ಭಾಳ ಮುಖ್ಯವಾದ ಒಂದು ಲೋಕಲ್ ತಳಿ. ಸ್ನೇಹಿತರೆ, ಈಗ 3 ಬಳ್ಳಿ ತಾವು ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಮಧ್ಯಭಾಗದಲ್ಲಿ ಸಣ್ಣ ಎಲೆದು, ಸಣ್ಣ ಸರ, ಸ್ವಲ್ಪ ಮಟ್ಟಿಗೆ ದಾಟುಮಣಿ, ಅದು ರಿಲೀಸ್ ಆಗಿದ್ದ ಮೊದಲ ಫೈಟ್ ಆಫ್ ದ ರೆಸಿಸ್ಟೆಂಟು ಅಥವಾ ಸೊರಗ ರೋಗ ಶಕ್ತಿ ಇರೋಂಥ ಮೊದಲ ವೆರೈಟಿ ಅದು ISR ಶಕ್ತಿ ಅಂದ್ಬಿಟ್ಟು. ಇದು ಹಲವಾರು ಫೀಲ್ಡ್ ಟ್ರಯಲ್ಸ್ ಮೂಲಕ ಅದರ ರೆಸಿಸ್ಟೆನ್ಸ್ನ ಅದನ್ನು ತುಲನೆ ಮಾಡಿ ಇದನ್ನು ನಾವು ಇದು ರಿಲೀಸ್ ಮಾಡಿರೋದು. ಆದರೆ ಒಂದು ಬೇರೆ ಬೆಳೆಗಳು ಕಂಪೇರ್ ಮಾಡಿದ್ರೆ, ಈಗ ಅದ್ರ ಪಕ್ಕದಲ್ಲಿ ಕುರಿಮಲೆ ಇದೆ, ಇನ್ನೊಂದು ಪಕ್ಕದಲ್ಲಿ ಪನ್ನೀರ್ 1 ಇದೆ, ಅದು ಸರ ನಮಗೆ ಇಂಪ್ರೆಸ್ ಆಗಿ ಕಾಣೋದಿಲ್ಲ. ಆದರೆ ಇದು ಅತಿ ಹೆಚ್ಚು ಡ್ರೈಯೇಜ್ ಕೊಡೋ ಅಂಥ ಒಂದು ವೆರೈಟಿ. ಅಂದರೆ 100 kg ಹಸಿರು ಕಾಳನ್ನ ಒಣಗಿಸಿದ್ರೆ 43 kg ಅಷ್ಟು ಇದರಲ್ಲಿ ಒಣ ಕಾಳುಮೆಣಸು ಬರುತ್ತೆ. ಇದು ಈಗಲೇ ತಾವು ನೋಡ್ತಾ ಇದ್ದೀರಾ, ಅಲ್ಲಿ ಪಕ್ಕದಲ್ಲಿ ಆಗಲೇ ಸೊರಗ ಬಂದಿದೆ, ಆದರೆ ಆ ಬಳ್ಳಿ ಭಾಳ ಸಮೃದ್ಧಿಯಾಗಿ ಎತ್ತರ ನಿಂತಿದೆ. ಇದು ಯಾವುದೋ ಒಂದು ಊಹೆ ಮೇಲೆ ಹೇಳ್ತಾ ಇಲ್ಲ, ಇದು ಪ್ರಯೋಗಾಲಯದಲ್ಲಿ ಕೂಡ ಅದನ್ನು ಪರೀಕ್ಷೆ ಮಾಡಿ, ನಂತರ ವಿವಿಧ ಕ್ಷೇತ್ರಗಳಲ್ಲಿ ಅದನ್ನು ಪರೀಕ್ಷೆ ಮಾಡಿ, ಇದು ಮೊದಲನೇ ಬಾರಿಗೆ ISR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚಿಂದ ಇದು ರಿಲೀಸ್ ಮಾಡಿದ ವೆರೈಟಿ. ಆದರೆ ಗ್ರೋಯರ್ಸ್ಗೆ ಇದು ನೆಚ್ಚಿನ ವೆರೈಟಿ ಅಲ್ಲ, ಯಾಕಂತಂದರೆ ಅವ್ರಿಗೆ ಉದ್ದ ಸರ, ಹೆಚ್ಚು ಫಸಲು ಬೇಕು, ರೋಗ ನಿರ್ವಹಣೆ ಅದನ್ನು ಜೊತೆಗೆ ಸೇರಿ ಅದನ್ನು ಬೆಳೀತಾರೆ. ಆದರೆ ರೆಸಿಸ್ಟೆಂಟ್ ವೆರೈಟಿ ಅಂತ ಯಾರಾದರೂ ಒಂದು ಗಮನದಲ್ಲಿದ್ದರೆ ಖಂಡಿತ ISR ಶಕ್ತಿಗೆ ತಾವು ಹೋಗ್ಬೋದು. ಈಗಾಗಲೇ ನಾವು ಈ ಜಾಗದಲ್ಲಿ ಈ ಥರ ಫಸಲು ಕೊಡೋ ಅಂಥ ಒಂದು 8 ವೆರೈಟಿಗಳನ್ನ ನಾವು ಆಗಲೇ ಗುರುತಿಸಿದ್ವಿ. ಇದು ಸಂಶೋಧನಾ ಮಾಡೋ ಒಂದು ಇನ್ಸ್ಟಿಟ್ಯೂಟಿಂದ ಬಿಡುಗಡೆಯಾದ ತಳಿ ಇದು. ಈಗ ಬೆಳೆಗಾರ ಮಟ್ಟದಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡಿರೋ ಒಂದು ಲೋಕಲ್ ರಿಜಿಸ್ಟರ್ಡ್ ವೆರೈಟಿ ಅಂತಂದರೆ ಅದು ಸಿಗಂದಿನಿ. ಆದರೆ ಇಲ್ಲಿ ತಾವು ನೋಡ್ತಾ ಇರೋದು 4 ವರ್ಷ ಕಳೆದ ಸಿಗಂದಿನಿ. ಇದರ ಕಾಳು ದಪ್ಪ ಇದ್ದಿದೆ, ಬೇಗ ಹಣ್ಣಾಗ್ತಾ ಇದೆ. ಇದು ಕರಿಮೆಣಸು ಮಾಡಲಿಕ್ಕೆ ಮತ್ತು ಬಿಳಿ ಮೆಣಸು ಮಾಡಲಿಕ್ಕೆ ಎರಡಕ್ಕೂ ಕೂಡ ಅತಿ ಸೂಕ್ತವಾದ ತಳಿ. ಬೇರೆ ವೆರೈಟಿಗಳಿಗೆ ನಾವು ಇದು ಹೋಲಿಸಿದ್ರೆ ಇದು ಸ್ವಲ್ಪ ಹೈ ಸಾಯಿಲ್ ಮಾಯ್ಶ್ಚರ್ ಆದರೂ ಕೂಡ ತಡ್ಕೊಳ್ಳೋ ಶಕ್ತಿ ಇದೆ. ಇದಕ್ಕೆ ನಾವು ಫೈಟ್ ಆಫ್ ಥರ ಟಾಲರೆನ್ಸ್ ರೆಸಿಸ್ಟೆನ್ಸ್ ಅಂತ ನಾವು ವ್ಯಾಖ್ಯಾನ ಕೊಡೋದು ಬೇಡ, ಆದರೆ ಶೀತ ಹೆಚ್ಚಿರೋ ಜಾಗದಲ್ಲಿ ಕೂಡ ಅದು ಬದುಕಿದೆ ಈ ಬಳ್ಳಿ. ಸೊ ಅದೊಂದು ತಾವು ಗಮನಿಸಬೇಕು. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ನೆಕ್ಸ್ಟ್ ಜೆನ್ ಲೈಫ್ ಅರೇಕಾ ಬಾಯ್ಲರ್ ಡ್ರೈಯರ್. ಅಡಿಕೆ ಬೇಯಿಸಲು ನೀರು, ಕಟ್ಟಿಗೆ, ಅಡಿಕೆ ಹಾಲಿನ ಅವಶ್ಯಕತೆ ಇಲ್ಲ. ಬೆಂದು 60% ಒಣಗಲು ಕೇವಲ 3-4 ಗಂಟೆ, ನಂತರ 2-3 ಬಿಸಿಲು. ಬಣ್ಣ, ಗುಣಮಟ್ಟದಲ್ಲಿ ಬದಲಾವಣೆ ಇಲ್ಲ. 3% ಹೆಚ್ಚಿನ ತೂಕ. ಗಂಟೆಗೆ ಸರಾಸರಿ 3 ಯೂನಿಟ್ ವಿದ್ಯುತ್. 100, 200, 500 ಮತ್ತು 1000 ಕಿಲೋಗ್ರಾಂ ಮಾದರಿಗಳು. ಇದೇ ತಂತ್ರಜ್ಞಾನದ ಯೂನಿವರ್ಸಲ್ ಡ್ರೈಯರ್ ಕೂಡ ಲಭ್ಯ. ಪೇಟೆಂಟ್ ಪಡೆದ ತಂತ್ರಜ್ಞಾನ ನೆಕ್ಸ್ಟ್ ಜೆನ್ ಲೈಫ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಇದು ಪನ್ಯೂರ್ 7 ಅಂದ್ಬಿಟ್ಟು ಇನ್ನೊಂದು ಪನ್ಯೂರ್ ಸ್ಟೇಷನ್ನಿಂದ ಬಿಡುಗಡೆಯಾದ ಒಂದು ತಳಿ. ಇದು ಕಲ್ಲುವಳ್ಳಿ ಅಂದ್ಬಿಟ್ಟು ಇನ್ನೊಂದು ತಳಿ ಇದೆ. ಅದರ ಬೀಜದಿಂದ ಪಡೆದ ಗಿಡದಿಂದ ಅಭಿವೃದ್ಧಿಪಡಿಸಿದ ತಳಿ. ಅದು ಸೀಡ್ಲಿಂಗಿಂದ ಆಯ್ಕೆ ಮಾಡಿದ ತಳಿ. ಮೊದಲು ಇದನ್ನು ಒಣ ಜಾಗದಲ್ಲಿ ಬಂದರೆ ಚೆನ್ನಾಗಿ ಫಸಲು ಬರುತ್ತೆ ಅಂತ ಹಾಕಿದ್ರು. ಬಟ್ ನಮ್ಮ ಅನುಭವ ಭಾಳ ನಿರಾಶೆ ಮೂಡಿಸಿದೆ. ಇಲ್ಲಿ ಹಲವಾರು ಲೈನ್ಗಳೇ ಒಂದು 50ಕ್ಕೂ ಹೆಚ್ಚು ಗಿಡಗಳನ್ನ ನಾವು ಇಲ್ಲಿ ಹಾಕಿದ್ವಿ. ಉಳಿದಿರೋದೇ ಭಾಳ ಕಡಿಮೆ. ಆದರೆ ಈ ತಳಿದು ಒಂದು ಮುಖ್ಯ ಗುಣ ಅಂತಂದರೆ ಎಷ್ಟೇ ನೆರಳಿದ್ರೂ ಪರವಾಗಿಲ್ಲ, ಸೆಟ್ಟಿಂಗ್ ಅಂತೂ ಪೂರ್ತಿ ಬರುತ್ತೆ. ಇದರಲ್ಲಿ ದಾಟು ಮಣಿ ಏನು ಬರೋದಿಲ್ಲ, ದಾಟು ಕಾಳು ಏನು ಬರೋದಿಲ್ಲ, ಪೂರ್ತಿಯಾಗಿ ಸೆಟ್ ಆಗುತ್ತೆ. ಬಹುಶಃ ನಾವು ಅದಕ್ಕೆ ಬೇಕಾದ ವಾತಾವರಣ ಇಲ್ಲಿ ಸೃಷ್ಟಿ ಮಾಡೋಕ್ಕಾಗಲಿಲ್ಲ. ಈ ವಾತಾವರಣದಲ್ಲಿ ಹಾಕಿದ್ದು ಬಳ್ಳಿಗಳಲ್ಲಿ ಬಹಳಷ್ಟು ಬಳ್ಳಿಗಳು ಸತ್ತೋದು. ಇದು ಕುದುರೆಗುಟ್ಟ ಅಂದ್ಬಿಟ್ಟು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯದು ಒಂದು ಸ್ಥಾನಿಕ ತಳಿ. ಇದು ಕೂಡ ಉತ್ತಮ ಗುಣಮಟ್ಟದ ಕಾಳುಮೆಣಸು ಅಂತೂ ಕೊಡುತ್ತೆ. ಇದು ಬೇಗ ಹಣ್ಣಾಗುತ್ತೆ. ಆದರೆ ಒಂದು ಸಮಸ್ಯೆ ಏನಂತಂದರೆ ಪೂರ್ತಿ ಹಣ್ಣಾಗೋವರೆಗೂ ಏನಾದರೂ ಕಾದರೆ ಇದರಲ್ಲಿ ಕುಯ್ಯೋ ಹಂತದಲ್ಲಿ ಕಾಳುಗಳು ಉದುರೋಗುತ್ತವೆ. ಆದರೆ ಫಸಲು ಮಾತ್ರ ಪ್ರತಿ ವರ್ಷ ಒಂದೇ ದಪ್ಪ ಕಾಳು, ಒಂದೇ ಗುಣಮಟ್ಟದ ಕಾಳುಮೆಣಸಂತೂ ಇದರಿಂದ ಸಿಗುತ್ತೆ. ಇದು ಜೀರಕಮುಂಡ ಅಂತ ಒಂದು ಕೇರಳದಲ್ಲಿ ಫೇಮಸ್ ಆದ ಒಂದು ತಳಿ. ನಾವು ಮೊದಲು ಈ ಜೀರಕಮುಂಡ ಈ ತಳಿನ ಮಂಜು, ಗಾಳಿ, ಮಳೆ ಎಲ್ಲ ಇದ್ದ ಗುಡಲೂರದ್ದು ಜಾಗದಿಂದ ನಾವು ಕಲೆಕ್ಟ್ ಮಾಡಿದ್ವಿ. ಮತ್ತು ನಮಗೂ ಕೂಡ ಫೈಟ್ ಆಫ್ ಥರ ರೆಸಿಸ್ಟೆನ್ಸು ಇರೋ ಅಂಥ ತಳಿ ಹುಡುಕಬೇಕು ಅಂತ ಹುಚ್ಚಿಡಿದಾಗ ಒಂದು 54 ತಳಿಗಳನ್ನ ನಾವು ಪರೀಕ್ಷೆ ಮಾಡಿದಾಗ ಇದು ಒಂದೇ ತಳಿ ನಮ್ಮ ಆನ್ಸ್ಲಾಟ್ ನಾವೆಲ್ಲ ಟೆಸ್ಟಲ್ಲಿ ಇದು ಉಳಿದಿದ್ದು. ಇಲ್ಲೂ ಕೂಡ ಇದು ಒಂದು ಹಾಡಿದೆಯಲ್ಲ ಹಾಗೆ, ಬಿಸಿಲಾದರೇನು, ಮಳೆಯಾದರೇನು, ಶೀತವಾದರೇನು, ಎಲ್ಲೆಲ್ಲಿ ನಾನು ಬದುಕುವೆ ಅಂತ ಇದು ಈ ಬಳ್ಳಿ ಹೇಳ್ತಾ ಇದೆ. ಮತ್ತು ಇದು ಪ್ರತಿ ವರ್ಷ ಫಸಲು ಬರುತ್ತೆ. ಕಾಳು ತೆಗೆದು ನಾವು ಅಗಿದ್ರೆ ಇದನ್ನು ದಿನ ಪೂರ್ತಿ ಅದರ ಖಾರ ಮತ್ತು ಸುವಾಸನೆ ಉಳಿಯುತ್ತೆ. ಅಷ್ಟು ಉತ್ಕೃಷ್ಟವಾದ ತಳಿ. ಸಣ್ಣ ಸರ ಅಂದ್ಬಿಟ್ಟು ನಾವು ಉಪೇಕ್ಷೆ ಮಾಡ್ತೀವಿ, ಆದರೆ ಅದರ ಬೇರೆ ಗುಣಗಳು ನೋಡಿದಾಗ ಇದು ಭಾಳ ಒಳ್ಳೆಯ ತಳಿ. ಈಗ ತಾವು ಗಮನಿಸ್ತಾ ಇರೋದು ಪನ್ಯೂರ್ 4 ಅಂದ್ಬಿಟ್ಟು ಪನ್ಯೂರ್ ರಿಸರ್ಚ್ ಸ್ಟೇಷನ್ ಕೇರಳ ಅಲ್ಲಿಂದ ಈ ಕೋಆರ್ಡಿನೇಟೆಡ್ ಸ್ಕೀಮಿಂದ ಅದು ರಿಲೀಸ್ ಆಗಿದ್ದು ಈ ವೆರೈಟಿ. ಈ ವೆರೈಟಿ ಕೂಡ ಕ್ವಾಲಿಟಿ ವೈಸ್ ಭಾಳ ಚೆನ್ನಾಗಿದೆ ಮತ್ತು ಫಸಲು ಕೂಡ ಚೆನ್ನಾಗಿದೆ. ಇದು ಕುತಿರವಳ್ಳಿ ಅಂದ್ಬಿಟ್ಟು ಒಂದು ನ್ಯಾಚುರಲ್ ವೇರಿಯಂಟು, ಒಂದು ಲೋಕಲ್ ಕಲ್ಟಿವರು, ಸ್ವಲ್ಪ ಹೆಸರು ಕೂಡ ಮಾಡಿದೆ. ಇದು ಪೋನಿಟೈಲ್ ಕುದುರೆ ಬಾಲದ ಥರ ಅದು ಸರ ಬರುತ್ತೆ. ಅದು ಇದರ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಮತ್ತು ನೆರಳಲ್ಲೂ ಕೂಡ ಇದು ಫಸಲು ಚೆನ್ನಾಗಿ ಬರುತ್ತೆ. ಇದ್ರ ಕುತಿರವಳ್ಳಿಯಿಂದ ಮಾಡಿದ ಸೆಲೆಕ್ಷನ್ನು ಪನ್ಯೂರ್ 4. ಇದು ಆಂಥ್ರಕ್ನೋಸ್ ಎಲೆ ಚುಕ್ಕಿ ರೋಗ ಅದು ತಡ್ಕೊಳ್ಳೋ ಶಕ್ತಿ ಕೂಡ ಈ ವೆರೈಟಿಗಿದೆ. ಈಗ ತಮಗೆ ಕಾಣ್ತಾ ಇರೋದು
ಕರಿಮುಂಡದ ಒಂದು ವೇರಿಯಂಟ್ ಇದು. ಇದು ಶ್ರೀಕರನೂ ಅಲ್ಲ, ಶುಭಕರನೂ ಅಲ್ಲ, ಪನ್ನೀರ್ 6 ಅಲ್ಲ. ಸ್ವಲ್ಪ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಇದೆ, ಆದರೆ ಮುದ್ದ ಸರ. ಇದನ್ನು ನಾವು ಕಳೆದ 8 ವರ್ಷದಿಂದ ಇದರ ಫಸಲಿನ ಪ್ರಮಾಣ ನಾವು ನೋಡ್ತಾ ಇದ್ದೀವಿ. ಒಂದೇ ಮಟ್ಟದಿದೆ ಮತ್ತು ಬೇರೆ ಸತ್ರು ಕೂಡ ಇದು ಸತ್ತಿಲ್ಲ. ನಾವು ಹೇಗೆ ಜೋಮಿ ಮ್ಯಾಥ್ಯೂವರ ತೋಟದಲ್ಲಿ V1 V2ನ ಹೇಗೆ ಗಮನಿಸಿದ್ವೋ ಹಾಗೆ ಈ ಕರಿಮುಂಡ ಕೂಡ ನಾವು ಪ್ರತ್ಯೇಕವಾಗಿ ಇಟ್ಟು ಮುಂದೆ ಪ್ರಾಬಲಿ ಅದನ್ನು ಸಪ್ರೇಟಾಗಿ ಅದು ಕ್ಯಾರೆಕ್ಟ್ರೆಲ್ಲ ಸ್ಟಡಿ ಮಾಡಿ ದ್ವಾರಕ ಅಂತಲೋ ಕೇದಾರ ಅಂತಲೋ ಒಂದು ಹೆಸರಿಟ್ಟು ಇದನ್ನು ಮುಂದಕ್ಕೆ ತರ್ತೀವಿ. ಆದರೆ ನಮ್ಮ ದುರದೃಷ್ಟಕ್ಕೆ ಅಂತಂದರೆ ಇದು ಬೆಳೆದ ಮೇಲೆ ರನ್ನರ್ಸೇ ಕೊಡ್ತಾಯಿಲ್ಲ. ಇದು ಹೇಗಾದರೂ ಮಾಡಿ ತುದಿ ಬಳಿನ ಕತ್ತರಿಸಿ ಗಿಡ ಮಾಡಿ ಮತ್ತೆ ನಾವು ಅದನ್ನು ಅಭಿವೃದ್ಧಿಪಡಿಸಬೇಕು. ಉತ್ತಮ ತಳಿ, ಉತ್ತಮ ಕ್ವಾಲಿಟಿ. ನೋಡಿದ್ರೆ ದೂರದಿಂದ ನೋಡಿದ್ರೆ ಸರ ನೋಡಿದ್ರೆ ಕನಿಯಕಾಡನ್ ಥರ ಕಾಣಿಸುತ್ತೆ, ಆದರೆ ಇದು ಪಕ್ಕಾ ಕರಿಮುಂಡ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ. ವೀಕ್ಷಕರೇ, ಇಷ್ಟೊತ್ತು ಕಾಳುಮೆಣಸಿನ ಹಲವಾರು ತಳಿಗಳನ್ನು ನೋಡಿದರೆ ಇಲ್ಲಿಗೆ ನಮ್ಮ ಹತ್ರ ಇರುವಂಥ ತಳಿಯ ಸಂಗ್ರಹ ಮುಗೀತು. ಅಂದರೆ ಇನ್ನೂ ಭಾಳಷ್ಟು ತಳಿಗಳಿದೆ, ಭಾಳ ಐಡೆಂಟಿಫೈ ಮಾಡಿದ್ದಿದೆ. ಅದರಲ್ಲಿ ಚೆನ್ನಾಗಿರೋದು ಅಥವಾ ಒಂದು ಏನಂತೀರ ಗಮನ ಸೆಳೆದ ತಳಿ ಹೇಳೋದನ್ನು ಡಾಕ್ಟರ್ ವೇಣುಗೋಪಾಲ್ ಅವರು ಮತ್ತು ಅವರ ಬಳಗ, ವಿಜ್ಞಾನಿ ಬಳಗ ಮತ್ತು ರೈತರೆಲ್ಲ ಸೇರಿಕೊಂಡು ಮಾಡಿರೋದನ್ನು ನಮಗೆ ತೋರಿಸಿದ್ರು, ನಾವು ಅದನ್ನ ನಿಮಗೆ ತೋರಿಸಿದ್ವಿ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ತಳಿಯನ್ನು ನಾವು ಹಾಕಬೇಕಾ? ಆಮೇಲೆ ಈ ತಳಿಯನ್ನು ಮಾಡಿದಾಗ ಅದರದ್ದು ಕಾಳು ತಿಕ್ನೆಸ್ಸು ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ. ಅದನ್ನೆಲ್ಲ ಮಿಶ್ರ ಮಾಡಿ ಮಾರಾಟ ಮಾಡೋದು ಅಥವಾ ಇದನ್ನು ಸಪ್ರೇಟ್ ಇಟ್ಟು ಮಾಡೋದು ಹೇಳಂತೂ ಬರುತ್ತೆ. ಇದನ್ನು ನಾನು ಈಗಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಒಂದರದ್ದು ಲೀಟ್ರ್ ವೇಟ್ ಹೆಚ್ಚು, ಒಂದರಷ್ಟು ಲೀಟ್ರ್ ವೇಟ್ ಕಡಿಮೆ, ಒಂದು ಸ್ವಲ್ಪ ಸಣ್ಣ ಕಾಳು, ಒಂದು ಶೈನಿಂಗ್ ಇದೆ, ಏನೂ ಪರವಾಗಿಲ್ಲ. ಇದೆಲ್ಲದನ್ನು ಮಿಶ್ರ ಮಾಡೇ ಎಲ್ಲ ನೀವು ಮಾರಾಟ ಮಾಡುವಾಗ ಕಾಳುಮೆಣಸು ಹೇಳೋದೇ ಒಂದು ವೆರೈಟಿ. ಸೊ ಅದರಿಂದ ಏನು ಕೇಳಿದರೆ, ನೀವು ಒಟ್ಟಾರೆ ನಿಮ್ಮ ದಪ್ಪ ಕಾಳು ಮತ್ತು ಸ್ವಲ್ಪ ಸಣ್ಣ ಕಾಳು, ಒಂದು ಶೈನಿಂಗ್, ಇದೆಲ್ಲ ಮಿಕ್ಸ್ ಆದಾಗ ಒಟ್ಟಾರೆ ನಿಮ್ಮ ಮಾರಾಟಕ್ಕೆ ನೀವು ಇಟ್ಟಿರುವಂಥ ಲಾಟಿನ ಗುಣಮಟ್ಟ ಹೆಚ್ಚಾಗುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ತಳಿಯನ್ನು ಸಂಗ್ರಹ ಮಾಡಿ. ಮತ್ತು ಇನ್ನೊಂದು ನಿಮ್ಮ ಗಮನಕ್ಕೆ ಹೇಳ್ತೀನಿ, ಈ ತಳಿಗಳು ಮತ್ತೆ ಬೇರೆ ಊರಿಗೆ ಹೋದಾಗ ಅದರಲ್ಲಿ ಮತ್ತೆ ಸಣ್ಣ ಬದಲಾವಣೆ ಆಗಿ ನಿಮ್ಮ ಮಣ್ಣು, ಹವಾಗುಣ, ವಾತಾವರಣ ಅದರಿಂದ ಮತ್ತೆ ಬದಲಾವಣೆ ಆಗ್ಬೋದು. ಹಾಗಾಗಿ ಇನ್ನು ಬಾಗಲಕೋಟೆಯಲ್ಲಿ ಒಂದು ಹೊಸ ತಳಿ ಸೃಷ್ಟಿ ಆಗ್ಬೋದು ಕಾಲಾನುಕಾಲದಲ್ಲಿ, ಈಗ ನಾಳೆ ಬೆಳಿಗ್ಗೆ ಅಂತಲ್ಲ. ಅದೇ ಥರ ತುಮಕೂರಿನಲ್ಲಿ ಇನ್ನೊಂದು ತಳಿ ಕಂಡು ಬರ್ಬೋದು, ಅಥವಾ ನಿಮ್ಮಲ್ಲಿಯ ವಾತಾವರಣಕ್ಕೆ ಅದು ಬದಲಾವಣೆಯಾಗಿ ಆಗ್ಬೋದು. ಹಾಗಾಗಿ ಇದೊಂಥರ ಈ ತಳಿ ಉನ್ನತೀಕರಣ ಇರ್ಬೋದು ಅಥವಾ ಏನು ಬದಲಾವಣೆ, ಇದು ನಿರಂತರ. ನಮ್ಮ ಕರೋನಾ ವೈರಸ್ ಬದಲಾದಂಗೆ ಅದು ಕಾಲಕ್ಕೆ ದೇಶದ ಬೇರೆ ಬೇರೆ ಭಾಗಕ್ಕೆ ಹೋದಾಗ ಬದಲಾವಣೆ ಆಗುತ್ತೆ. ಹಾಗಾಗಿ ಯಾವುದೇ ತಳಿ ಬಗ್ಗೆ ಹಿಂದ್ಬೀಳೋದು ಏನು ಅಗತ್ಯ ಇಲ್ಲ. ಒಟ್ಟಾರೆಯಾಗಿ ಆದಷ್ಟು ತಳಿಯನ್ನು ನೀವು ಸಂಗ್ರಹ ಮಾಡಿ ಬೆಳೆಸೋದನ್ನು ಪ್ರಯತ್ನ ಮಾಡ್ಬೋದು. ಈಗ ಸದ್ಯಕ್ಕೆ ನಮಗೆ ಲಭ್ಯ ಇದ್ದಂಥ ಒಂದಿಷ್ಟು ತಳಿಗಳನ್ನು ನಿಮಗೆ ಪರಿಚಯ ಮಾಡಿದ್ವಿ. ನಿಮಗೆ ಇದೊಂಥರ ಆಸಕ್ತಿಕರವಾಗಿತ್ತು ಅಂತ ಅಂದ್ಕೊಂಡು ಇವತ್ತಿನ ಕಂತನ್ನು ಮುಗಿಸ್ತೀವಿ. ಮತ್ತೆ ಮುಂದಿನ ಕಂತಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.